ನಮ್ಮ ಜೆರಾಲ್ಡ್ ಸರ್ ಅವರು ಈ ಹಾಡಲ್ಲಿ ರಿದಮ್ಸ್ ಅನ್ನ ಅರೇಂಜ್ ಮಾಡಿದ್ದಾರೆ, ವಿಚ್ ವಿ ಆರ್ ವೆರಿ ವೆರಿ ಪ್ರೌಡ್ ಆಫ್. ಜೆರಾಲ್ಡ್ ಸರ್, ದೊಡ್ಡ ಚಪ್ಪಾಳೆ. ಬೇಪಿ ಸರ್, ನೀವು ತುಂಬಾ ಎಂಜಾಯ್ ಮಾಡ್ತಿದ್ರಿ ಈ ಹಾಡನ್ನ. ಅಂಕಿತಾ ಕುಂಡು, ಪೃಥ್ವಿ ಭಟ್, ಎಂತ ಹೆಸರುಗಳಪ್ಪ ನೀವೆಲ್ರು. ಇವಳು ಉಸಿರಾದ್ರೆ ಅವಳು ಪ್ರಾಣ ಆಗಿದ್ಲು, ಇವಳು ನೋಟವಾದ್ರೆ ಅವಳು ಕಣ್ಣಾಗಿದ್ಲು, ಇವಳು ಹೂವಾದ್ರೆ ಅವಳು ಹಣ್ಣಾಗಿದ್ಲು. ಒಟ್ಟಾರೆ ಅಂಕಿತಾ ಭಟ್ ಆದ್ಲು, ಪೃಥ್ವಿ ಕುಂಡು ಆದ್ಲು. ಇವತ್ತು ಆ ಸ್ಪರ್ಧೆಗೂ ಮೀರಿ ಹಾಡನ್ನೆಲ್ಲೋ ತಗೊಂಡೋದ್ರು. ಅರ್ಜುನ್ ಸರ್, ನೀನಾ ಅಂತ ನಾವು ಹೇಳಿದೀವಿ, ಬಟ್ ಈಗ ಮೆಂಟರ್ಸ್ ಆಗ್ಲಿ ಇವರಾಗ್ಲಿ ಇವರೆಲ್ಲ ಏನು ಹೇಳ್ತಾರೆ, ನಾನು ಅಲ್ಲ ನೀನು ಅಲ್ಲ ಸಂಗೀತವೇ ಎಲ್ಲ ಅಂತ. ಸೊ ಎಲ್ಲವೂ ಮ್ಯೂಸಿಕ್ಕು. ಇಲ್ಲಿ ಯಾರ ಮೇಲೆ ಗೆಲ್ಲಬೇಕು ಅನ್ನೋ ವಿಚಾರವೇ ಇಲ್ಲ. ಹಾಡನ್ನ ಹೆಂಗೆ ರೆಂಡರ್ ಮಾಡ್ತೀವಿ. ಈಗ ಅಂಕಿತಾ ತಗೊಂಡ್ರೆ ಅವ್ಳು ಬಿಗಿನಿಂಗ್ ಒಂದು ಓಪರಾ ಹಾಡಿದ್ಲು, ಐ ವಾಸ್ ಬ್ಲೋನ್ ಔಟ್. ಓ ಮೈ ಗಾಡ್, ಅದರಲ್ಲೂ ಒಂದು ಡೈನಾಮಿಕ್ಸು, ಅದರಲ್ಲೊಂದು ಇದು, ಅದನ್ನು ಅವಳು ಅಷ್ಟು ಕಂಟ್ರೋಲಲ್ಲಿ. ಇಟ್ಸ್ ನಾಟ್ ಈಸಿ ಆ ಟೋನಲ್ಲಿ ಹಾಡೋದು. ಇಟ್ ವಾಸ್ ಅಮೇಝಿಂಗ್. ಅಲ್ಲಿ ಈ ಕಡೆ ಇವಳು ಬಂದು ಇವಳೊಂದು ಆಲಾಪ್ ತಗೊಂಡ್ರು, ದಟ್ ವಾಸ್ ಔಟ್ಸ್ಟ್ಯಾಂಡಿಂಗ್. ಮ್ಯೂಸಿಕಲಿ ಒಂದು ಚಿಕ್ಕದೇನೋ ಒಂದು ಗಮಕ ಮಾಡಿದ್ಲು, ಎಲ್ಲ ಶಾಕ್ ಆಗ್ಬಿಟ್ವಿ ನಾವು. ಸೊ ಒನ್ ಆಫ್ ದಿ ಬೆಸ್ಟ್ ಪೇರ್ ಅಂತ ಹೇಳ್ತೀನಿ ಈ ಚಾಂಪಿಯನ್ಶಿಪ್ಪು. ಈ ಚಾಂಪಿಯನ್ಶಿಪ್ ಅಂದರೆ ಹಿಂಗಿರಬೇಕು, ಈ ಥರ ಪೇರ್ಸ್ ಇರಬೇಕು. ಇಬ್ಬರು ಫ್ಯಾಂಟಾಸ್ಟಿಕ್. ಸೂಪರ್ ಸೂಪರ್ ಅರ್ಜುನ್ ಸರ್, ಥ್ಯಾಂಕ್ ಯು. ಎರಡು ಸುಂದರವಾದ ನವಿಲು ಗರಿಗಳು, ಯಾವ್ದು ಚಂದ ಅಂತ ಹೇಳೋದು. ಈ ಎರಡು ಗರಿಗಳು ಒಂದು ಗರಿಯಾಗಿ ನಮ್ಮ ಚಾಂಪಿಯನ್ಶಿಪ್ಗೆ ಒಂದು ದೊಡ್ಡ ಗರಿಯಾಗಿದೆ. ಯು ಆರ್ ಫಾರ್ ಎಕ್ಸ್ಪ್ರೆಷನ್, ಯು ಆರ್ ಫಾರ್ ಕಾನ್ಫಿಡೆನ್ಸ್. ಈ ನಂಬರ್ಸ್ ನಮ್ಮ ಹತ್ರ ದಯವಿಟ್ಟು ಕೇಳಬೇಡಿ, ಜೂರಿ ಅವರ ನಂಬರ್ ತಗೊಂಬಿಡಿ. ಆದ್ರಿಂದ ಯಾವ್ಯಾವ ವಿಮರ್ಶೆಗಳಿಗೂ ಅಲ್ಲದೆ ಇದೊಂದು ಅದ್ಭುತವಾದ ಹಾಡು, ಇದೊಂದು ಅದ್ಭುತವಾದ ಸಂಯೋಜನೆ, ಇದೊಂದು ಅದ್ಭುತವಾದ ಪ್ರದರ್ಶನ ಅಂತ ಹೇಳಿ ಈ ಸೆಲೆಬ್ರೇಟ್ ಮಾಡೋಣ. ಸೊ ಮಹಾಗುರುಗಳು ಹೇಳಿದ ಹಾಗೆ ನಾವು ಈಗ ಜೂರಿ ಹತ್ರ ಕೇಳ್ತೀವಿ. ಸೊ ಮೊದಲಿಗೆ ಜೂರಿ, ಅಂಕಿತಾಗೆ ನಿಮ್ಮ ಸ್ಕೋರ್ಸ್ ಪ್ಲೀಸ್. ಟೋಟಲ್ ಸ್ಕೋರ್ 98.6. ಈಗ ಜೂರಿ, ನಿಮ್ಮ ಸ್ಕೋರ್ಸ್ ಫಾರ್ ಪೃಥ್ವಿ ಭಟ್. Total scores. Thank you, sir. ನೀನಾ ನಾನಾ ರೌಂಡಲ್ಲಿ ಪೃಥ್ವಿ ಭಟ್ ವರ್ಸಸ್ ಅಂಕಿತಾ ಕುಂಡು. ಈ ಕಾಂಪಿಟೇಷನ್ ಅಲ್ಲಿ ವಿನ್ನರ್ ಆಗಿರೋದು ವಿತ್ 100 ಮಾರ್ಕ್ಸ್ ಪೃಥ್ವಿ ಭಟ್. Thank you. ವಿಪಿ ಸರ್ ಅವಾಗ್ಲೇ ಒಂದ್ ಮಾತು ಹೇಳಿದ್ರು, ವಿದ್ಯೆ ಗೊತ್ತಿದ್ದವನಿಗೆ ಗೆಲುವಿನ ಜೊತೆ ಆಶೀರ್ವಾದ ಕೂಡ ಸಿಕ್ಬಿಡತ್ತೆ. ಆ ವಿದ್ಯೆ ಬಲ್ಲವರು ಇಬ್ರು ಒಂದು ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಂತಹ ಕೀರ್ತನ್ ಹೊಳ್ಳ ಹಾಗೂ ಶ್ರೀನಿಧಿ ಶಾಸ್ತ್ರಿಗೆ ಬರ್ಲಿ ಚಪ್ಪಾಳೆ ಪ್ಲೀಸ್. ವಿಪಿ ಸರ್, ಶ್ರೀನಿಧಿ, ಡೌಟೇ ಇಲ್ಲ, ನೀನು ಅದ್ಭುತವಾಗಿ ಹಾಡಿದ್ಯಾ. ಥ್ಯಾಂಕ್ ಯು ಸರ್. ಬಟ್ ಕೀರ್ತನ್ ಹೊಳ್ಳ, ನೀನು ಯಾವುದೋ ಒಂದು ಬೇರೆ ಲೋಕಕ್ಕೆ ಏನ್ ಪ್ರಯಾಣ ಮಾಡ್ತಾ ಇದೆಯಾ. ರಾಕೆಟ್ ಸ್ಪೀಡಲ್ಲಿ ಹೋಗ್ತಾ ಇದೆಯಾ ಗುರುವೆ, ರಾಕೆಟ್ ಸ್ಪೀಡಲ್ಲಿ ಹೋಗ್ತಾ ಇದೆಯಾ. ಆ ಮಧ್ಯದಲ್ಲಿ ಎರಡು ಲೈಟ್ನಿಂಗ್ ಸಂಗತಿಗಳು, ಲೈಕ್ ಗೋಲ್ಡನ್ ವರ್ಡ್ಸ್ ಕೆನಾಟ್ ಬಿ ರಿಪೀಟೆಡ್ ಅಂತಾರಲ್ಲ, ಆ ರೀತಿ ಇಬ್ರು ಅದ್ಭುತವಾಗಿ ಹಾಡಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಅರ್ಜುನ್ ಸರ್, ನಿಮಗೆ ಎಷ್ಟು ಸಂತೋಷ ತಂದ್ಕೊಡ್ತೀವಿ ಪರ್ಫಾರ್ಮೆನ್ಸ್. ಒಂದು ಜಾಗ ಬೇಕು ಒಂದು ಲೈಫಲ್ಲಿ, ಒಂದು ಯಾವುದೋ ಒಂದು ಜಾಗ ಭಯಂಕರ ಪಾಸಿಟಿವ್ ವೈಬ್ಸ್, ಒಂದು ಒಳ್ಳೆ ಮೆಮರಿ ಇರೋಂಥ ಒಂದು ವಿಷಯಗಳು ಲೈಫಲ್ಲಿ ನಡೆದಿರಬೇಕು. ನಮ್ಮ ಸರಿಗಮಪ ಚಾಂಪಿಯನ್ಶಿಪ್ ಅಲ್ಲಿ ಆ ಥರದ ಒಂದು ವಿಷಯ ಇವತ್ತು ನಡೀತೇವೆ ಇಬ್ಬರ ಮೂಲಕ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಕೀರ್ತನ್ ಹೊಳ್ಳ ಈಸ್ ಬ್ಯಾಕ್. ಹಿ ಈಸ್ ಬ್ಯಾಕ್. ಹಿ ಈಸ್ ಬ್ಯಾಕ್. ಪ್ರತಿ ಸಲ ಬಂದಾಗ ಕೂಡ ಕೀರ್ತನ್ ಹೊಳ್ಳ ಮ್ಯಾಜಿಕ್ ನ ಕ್ರಿಯೇಟ್ ಮಾಡಿಕೊಂಡು ತನ್ನ ಛಾಪನ ಇಲ್ಲಿ ಬಿಟ್ಟು ಹೋಗಿದ್ದಾನೆ. ವೆಲ್ಕಮ್ ಬ್ಯಾಕ್ ವಿನ್ನರ್ ಕೀರ್ತನ್ ಹೊಳ್ಳ. ಥ್ಯಾಂಕ್ ಯು ಸೊ ಮಚ್. ಮಹಾಗುರುಗಳೇ, ನಾದದ ಹೊಳೆ ಈ ಹಾಡು ಎರಡು ಪ್ರಕಾರಗಳಲ್ಲಿ ಕಂಪೋಸ್ ಮಾಡಿದ್ದಾರೆ. ಒಂದು ಕರ್ನಾಟಿಕ್ ಶೈಲಿ, ಇನ್ನೊಂದು ಹಿಂದೂಸ್ತಾನಿ ಶೈಲಿ. ಒಂದನ್ನ ಜಾನಕಮ್ಮ ಅವರು ಹಾಡಿದ್ದಾರೆ,
ಇನ್ನೊಂದು ಭೀಮಸೇನ್ ಜೋಶಿ ಅವರು ಹಾಡಿದ್ದಾರೆ, ಅದು ಬೇರೆ ಬೇರೆ ಕೇಳಿದ್ದೀವಿ. ಇವತ್ತು ಈ ವೇದಿಕೆಯಲ್ಲಿ ಉಭಯಗಾನಗಳ ಪ್ರಸ್ತುತಿ ಆಯ್ತು. ಇಲ್ಲಿ ಉಭಯಗಾನದ ಪ್ರಸ್ತುತಿ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಜೊತೆಲೇ ಬಂತು. ತಾಯಿ ಮಗು ಒಟ್ಟಿಗೆ ಹಾಡೋದೆಲ್ಲ ನೋಡಿದೀರಾ? ನೋಡಿ, ಕೀರ್ತನ್ ತಾಯಿ ಇವನ್ ಕೂಸು ಕಂಕ್ಲಲ್ಲಿ ತಾಯಿ ಕೂಸು ಒಟ್ಟಿಗೆ ಹಾಡ್ತಿದ್ದಾವೆ. ಏನಪ್ಪ ಇದು ಬೆಳವಣಿಗೆ ಅಂದರೆ ಹಿಂಗೆ ಅಂದರೆ ನಿಜವಾಗಿಯೂ ಈ ವೇದಿಕೆ, ಈ ಚಾಂಪಿಯನ್ಶಿಪ್ ಶೀರ್ಷಿಕೆ, ನಿಮ್ಮ ಪ್ರತಿಭೆ, ಈ ಪ್ರದರ್ಶನ ಏನು ಅಂತ ವರ್ಣಿಸೋದಕ್ಕೆ ಸಾಧ್ಯವೇ ಇಲ್ಲ. ಮೌನ ಇಲ್ಲ ಅಂದರೆ ಕಂಬನಿ ಎರಡೇ ಇರೋದು. ಇದೊಂದಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಈ ವೇದಿಕೆಯಲ್ಲಿ ಈ ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟ ನಮ್ಮ ಚಿತ್ರಬ್ರಹ್ಮ ಜಿ.ವಿ. ಅಯ್ಯರ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬೇಕು. ಅವರು ಎಷ್ಟು ಸರಳವಾಗಿದ್ರು ಅಂದರೆ, ನೀನು ಬೆಳಿಗ್ಗೆ 6 ಗಂಟೆಗೆ ಕಂಪೋಸ್ ಮಾಡ್ತೀಯಂತೆ, ಹೌದೇನೆ ಅಂದರು. ಸಾಮಾನ್ಯವಾಗಿ 6 ಗಂಟೆಗೆ ಗುರುಗಳೇ ಅನ್ನೋದು ನೀವು ನಂಬಲ್ಲ. ಅವರ ಮನೆಯಿಂದ ಬೆಳಿಗ್ಗೆ 6 ಗಂಟೆಗೆ ಬರೀ ಪಾದದಲ್ಲಿ, ಅವರು ಚಪ್ಪಲಿ ಆಗ್ತಿರ್ಲಿಲ್ಲ, ಬರೀ ಪಾದದಲ್ಲಿ ನಮ್ಮ ಮನೆಗೆ 6 ಗಂಟೆಗೆ ಬರೋರು ಅವರು. ಗುರುಗಳೇ ಏನಿದು, ಯಾಕೆ ಬರೀ ಪಾದದಲ್ಲಿ ಬರ್ತೀರ? ಇಲ್ಲ, ಗಾಂಧಿ ಸತ್ತಾಗ ನೋವಾಯಿತು, ಆವತ್ತಿಂದ ಚಪ್ಪಲಿ ಹಾಕೋದು ಬಿಟ್ಬಿಟ್ಟೆ ಅಂದರು ಅವರು. ಅಷ್ಟೊಂದು ಭಾವನಾತ್ಮಕವಾದ ವ್ಯಕ್ತಿ. ಎಷ್ಟು ಪ್ರೀತಿಯಿಂದ ನನ್ನ ಜೊತೆಲಿ ಕೂತು 8-8ವರೆಗೆಲ್ಲ ಕಂಪೋಸ್ ಮುಗಿಸ್ಬಿಡ್ತಾ ಇದ್ವಿ. ಈ ನಾಟ್ಯರಾಣಿ ಶಾಂತಲಾದ ಹಾಡುಗಳು ಮತ್ತು ಅದರ ವಿಶೇಷ ವೈಶಿಷ್ಟ್ಯಗಳೆಲ್ಲ ಭಾಳ ಮಾಡಿದ್ದೀವಿ. ಜಿ.ವಿ. ಅಯ್ಯರ್ ಅವರಿಗೆ ಎದ್ದು ನಿಂತೆಲ್ಲ ಅವ್ರನ್ನ ಚಪ್ಪಾಳೆ ಕೊಟ್ರಪ್ಪ ದಯವಿಟ್ಟು. ಇವತ್ತು ನಿಮ್ಮಿಬ್ಬರ ಪರ್ಫಾರ್ಮೆನ್ಸ್ ಅಲ್ಲಿ ಯಾರು ಚೆನ್ನಾಗಿ ಹಾಡಿದ್ರು ಅನ್ನೋದನ್ನ ಕೇಳೋಣ. ವಿ.ಪಿ. ಸರ್, ನಿಮ್ಗೆ ಹೇಗೆ ಅನ್ಸ್ತು ಸುಪ್ರೀತ್ ಹಾಗೂ ಹನುಮಂತ್ ಅವರ ಪರ್ಫಾರ್ಮೆನ್ಸ್? ಇಬ್ರು ಪವರ್ಫುಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಅವ್ನ ಮೇಲ್ಗಡೆ ಷಡ್ಜ, ಋಷಭ, ಗಾಂಧಾರ ಎಲ್ಲ ಆರಾಮಾಗಿ ಹಾಡ್ತಾ ಇದ್ದೀರಾ. ಅಮೇಝಿಂಗ್ ರೇಂಜು, ಅಮೇಝಿಂಗ್ ಪವರ್. ಇಬ್ರು ಅದ್ಭುತವಾಗಿ ಹಾಡಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಜನ್ಯಾಜಿ, ಖಂಡಿತವಲ್ಲೂ ಒಂದು ಜನಪದನ ಗೆಲ್ಲಿಸಂತ ಒಂದು ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಈ ಕಾಂಬಿನೇಷನ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಹನುಮಂತಣ್ಣ. ಈ ಕಡೆ ಸ್ವಲ್ಪ ಫಿಲ್ಮಿ, ಬಟ್ ನಿಮ್ಗೆ ಅದ್ರ ಸೊಗಡು ತುಂಬಾ ಚೆನ್ನಾಗಿ ಗೊತ್ತಿದೆ, ಅದು ಹೆಂಗ್ ರೆಂಡರ್ ಮಾಡ್ಬೇಕು ಅಂತ. ಅವ್ರಿಗೆ ಅದು ನ್ಯಾಚುರಲ್ ಆಗಿ ಬರುತ್ತೆ. ಕೆಲವು ಸಂಗತಿಗಳೆಲ್ಲ ಅವ್ನು ಹಾಡೋದು ಗೊತ್ತಾಗೋದೇ ಇಲ್ಲ, ಬಟ್ ಅಷ್ಟು ಕ್ಲಾರಿಟಿ ಇರುತ್ತೆ. ಬಹಳ ಬಹಳ ಅದ್ಭುತವಾದ ಪರ್ಫಾರ್ಮೆನ್ಸ್. ವೆರಿ ಲೈವ್ಲಿ, ವೆರಿ ಕ್ಲಿಯರ್. ಥ್ಯಾಂಕ್ ಯು ಸರ್. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ